ದೇಶಾದ್ಯಂತ ಯುಜಿಸಿ ಹೊಸ ನಿಯಮಗಳಿಗೆ ಭಾರೀ ವಿರೋಧ. ಸ್ನೇಹಿತರೆ, ನಮಸ್ಕಾರ. ಇದೀಗ ದೇಶದಾದ್ಯಂತ ಯುಜಿಸಿ ತರಲು ಹೊರಟಿರುವ ಕೆಲವು ಹೊಸ ನಿಯಮಗಳ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ. ಕೆಲವರು ಇದಕ್ಕೆ ಗಂಭೀರ ಅಧ್ಯಯನ ಬೇಕು ಎನ್ನುತ್ತಿದ್ದಾರೆ. ಇನ್ನು ಕೆಲವರು ಈ ನಿಯಮಗಳನ್ನೇ ವಾಪಸ್ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಆದರೆ ನಿಜವಾಗಿಯೂ ಏನು ನಡೆಯುತ್ತಿದೆ? ಸರ್ಕಾರ ಏನು ಮಾಡಿದೆ? ಯಾಕೆ ವಿದ್ಯಾರ್ಥಿಗಳು ವಿರೋಧಿಸುತ್ತಿದ್ದಾರೆ? ಈ ವಿಡಿಯೋದಲ್ಲಿ ನಾವು ಒಂದೊಂದು ಅಂಶವಾಗಿ ಸಂಪೂರ್ಣ ವಿಷಯವನ್ನು ಅರ್ಥಮಾಡಿಕೊಳ್ಳೋಣ. ದೇಶಾದ್ಯಂತ ಯುಜಿಸಿ ಹೊಸ ನಿಯಮಗಳಿಗೆ ಭಾರೀ ವಿರೋಧ. ಯುಜಿಸಿ ಎಂದರೇನು? ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮಾನ್ಯತೆ ನೀಡುವುದು, ಗ್ರಾಂಟ್ ನೀಡುವುದು, ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಎಂದು ನಿರ್ಧರಿಸುವುದು, ಪ್ರೊಫೆಸರ್ ನೇಮಕಾತಿ ನಿಯಮಗಳನ್ನು ರೂಪಿಸುವುದು, ವಿದ್ಯಾರ್ಥಿಗಳ ಹಕ್ಕು ನಿಯಮಗಳನ್ನು ನಿಗದಿಪಡಿಸುವುದು. ಈ ಎಲ್ಲಾ ಕೆಲಸಗಳನ್ನು ಮಾಡುವ ಸಂಸ್ಥೆಯೇ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯುಜಿಸಿ. 1945ರಲ್ಲಿ ಆರಂಭವಾದ ಈ ವ್ಯವಸ್ಥೆ 1956ರಲ್ಲಿ ಕಾನೂನುಬದ್ಧ ಸಂಸ್ಥೆಯಾಗಿ ರೂಪುಗೊಂಡಿತು. ಇದರ ಹೆಡ್ಕ್ವಾರ್ಟರ್ ನವದೆಹಲಿಯಲ್ಲಿದೆ. ಹೊಸ ನಿಯಮಗಳಿಂದ ಏಕೆ ಬಿಕ್ಕಟ್ಟು? ಇತ್ತೀಚೆಗೆ ಯುಜಿಸಿ ಆಂಟಿ ಡಿಸ್ಕ್ರಿಮಿನೇಷನ್ ರೂಲ್ಸ್, ಭೇದಭಾವ ವಿರೋಧಿ ನಿಯಮಗಳು ಎಂಬ ಹೊಸ ನಿಯಮಗಳನ್ನು ತಂದಿದೆ. ಈ ನಿಯಮಗಳ ಪ್ರಕಾರ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನಲ್ಲಿ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ ಹೊಸ ವ್ಯವಸ್ಥೆ. ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ ಸ್ಥಾಪಿಸಬೇಕು. ಯಾರಾದರೂ ವಿದ್ಯಾರ್ಥಿ ದೂರು ನೀಡಿದರೆ 24 ಗಂಟೆಯೊಳಗೆ ದೂರು ಸ್ವೀಕಾರ, 15 ದಿನಗಳಲ್ಲಿ ತನಿಖೆ, 7 ದಿನಗಳಲ್ಲಿ ಶಿಕ್ಷಾತ್ಮಕ ಕ್ರಮ ಕೈಗೊಳ್ಳದಿದ್ದರೆ ಆಂಬುಡ್ಸ್ಮನ್ ಎಂಟ್ರಿ. ಇಲ್ಲಿ ಸಾಕ್ಷಿ ಬೇಕಿಲ್ಲ, ಕೇವಲ ದೂರು ಸಾಕು ಎನ್ನುವ ಭೀತಿ ಈಗ ಎಲ್ಲೆಡೆ ಚರ್ಚೆಯಲ್ಲಿದೆ. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ, ದೈಹಿಕ ಅಂಗವೈಕಲ್ಯ ಇವುಗಳ ಆಧಾರದಲ್ಲಿ ಯಾವುದೇ ಭೇದಭಾವ ನಡೆಯಬಾರದು. ಈ ನಿಯಮಗಳು ಕೇಳಲು ಚೆನ್ನಾಗಿವೆ, ಆದರೆ ಅವುಗಳ ಜಾರಿಗೆ ಇರುವ ವ್ಯವಸ್ಥೆಯೇ ದೊಡ್ಡ ಸಮಸ್ಯೆ. ಈಕ್ವಲ್ ಅಪಾರ್ಚುನಿಟಿ ಸೆಂಟರ್. ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ ಸ್ಥಾಪಿಸಬೇಕು. ಅಲ್ಲಿ ಈಕ್ವಿಟಿ ಕಮಿಟಿ ರಚನೆ ಮಾಡಲಾಗುತ್ತದೆ. ಯಾರಾದರೂ ವಿದ್ಯಾರ್ಥಿ ನನ್ನ ಮೇಲೆ ಭೇದಭಾವವಾಗಿದೆ ಎಂದು ದೂರು ಕೊಟ್ಟರೆ 24 ಗಂಟೆಯೊಳಗೆ ದೂರು ಸ್ವೀಕಾರ, 15 ದಿನಗಳಲ್ಲಿ ತನಿಖೆ, 7 ದಿನಗಳಲ್ಲಿ ಶಿಕ್ಷಾತ್ಮಕ ಕ್ರಮ ಕೈಗೊಳ್ಳದಿದ್ದರೆ ಆಂಬುಡ್ಸ್ಮನ್ ಬಳಿ ದೂರು. ಅಂದರೆ ಸಾಕ್ಷಿ ಬೇಕೇ ಇಲ್ಲದೆ ಕೇವಲ ದೂರು ಆಧಾರದ ಮೇಲೆ ಶಿಕ್ಷೆ ಸಾಧ್ಯ. ಇದೇ ವಿಷಯ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಭಯಗೊಳಿಸುತ್ತಿದೆ. ದೊಡ್ಡ ಪ್ರಶ್ನೆಯೇನು? ವಿದ್ಯಾರ್ಥಿಗಳು ಕೇಳುತ್ತಿದ್ದಾರೆ, ಈ ನಿಯಮಗಳನ್ನು ದುರುಪಯೋಗ ಮಾಡಿಕೊಳ್ಳಲು ಅವಕಾಶ ಇದೆಯಲ್ಲವೇ? ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿದರೂ ಅವನ ಭವಿಷ್ಯ ಹಾಳಾಗುವ ಅಪಾಯ ಇದೆ ಎಂಬ ಆತಂಕವಿದೆ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಶುರುವಾಗಿದೆ. ಈ ನಿಯಮಗಳು ಹೇಗೆ ಬಂದವು? 2016ರಲ್ಲಿ ರೋಹಿತ್ ವೇಮುಲಾ ಪ್ರಕರಣ, 2019ರಲ್ಲಿ ಪಾಯಲ್ ತಡ್ವಿ ಪ್ರಕರಣ. ಇಂತಹ ಘಟನೆಗಳ ಬಳಿಕ ಸುಪ್ರೀಂ ಕೋರ್ಟ್ ಯುಜಿಸಿಗೆ ಹೇಳಿತು, ಭೇದಭಾವ ತಡೆಯಲು ಕಠಿಣ ನಿಯಮಗಳನ್ನು ತರುವುದಕ್ಕೆ ನೀವು ಬಾಧ್ಯ. ಯುಜಿಸಿ ಡ್ರಾಫ್ಟ್ ತಯಾರಿಸಿತು. 2025 ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ತೋರಿಸಲಾಯಿತು. ಏಪ್ರಿಲ್ನಲ್ಲಿ ಅನುಮೋದನೆ, ಜನವರಿ 15ರಿಂದ ಜಾರಿ. ಸರ್ಕಾರ ಏನು ಮಾಡುತ್ತಿದೆ? ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ. ಸರ್ಕಾರಕ್ಕೆ ಗೊತ್ತಿರಲಿಲ್ಲವೇ? ಗೊತ್ತಿದ್ದರೆ ಏಕೆ ತಡೆಗಟ್ಟಲಿಲ್ಲ? ಸರ್ಕಾರ ಈಗ ದ್ವಂದ್ವದಲ್ಲೇ ಸಿಲುಕಿದೆ. ವಾಪಸ್ ತೆಗೆದರೆ 90% ಜನ ಅಸಮಾಧಾನ, ಮುಂದುವರಿಸಿದರೆ ಉಳಿದ 10% ಜನ ಅಸಮಾಧಾನ. ಹೀಗಾಗಿ ಸರ್ಕಾರ ಮೌನವಾಗಿರುವಂತೆ ಕಾಣುತ್ತಿದೆ. ಮುಂದೆ ಏನಾಗಬಹುದು? ಕೆಲವು ಸಾಧ್ಯತೆಗಳು. ಸುಪ್ರೀಂ ಕೋರ್ಟ್ ಈ ನಿಯಮಗಳ ಜಾರಿಗೆ ತಡೆ ನೀಡಬಹುದು. ಸರ್ಕಾರ ಯುಜಿಸಿಯನ್ನು ರದ್ದು ಮಾಡಿ ಹೊಸ ಸಂಸ್ಥೆ ತರಬಹುದು, ಅಥವಾ ನಿಯಮಗಳಲ್ಲಿ ಬದಲಾವಣೆ ತರಬಹುದು. ಏನೇ ಆಗಲಿ, ಇದು ರಾಷ್ಟ್ರಮಟ್ಟದ ದೊಡ್ಡ ವಿಚಾರವಾಗಿದೆ. ಇದು ಜಾತಿ ಧರ್ಮದ ಪ್ರಶ್ನೆಯಲ್ಲ, ಇದು ನ್ಯಾಯ ಮತ್ತು ಸಮಾನತೆಯ ಪ್ರಶ್ನೆ. ಭೇದಭಾವ ತಡೆಯಬೇಕು, ಆದರೆ ನಿರಪರಾಧಿಗಳಿಗೆ ಅನ್ಯಾಯ ಆಗಬಾರದು. ಇದಕ್ಕೆ ಸಮತೋಲನ ಬೇಕು. ಸರ್ಕಾರ ಈ ನಿಯಮಗಳನ್ನು ಮರುಪರಿಶೀಲಿಸಲೇಬೇಕು. ನಿಮಗೆ ಈ ವಿಶ್ಲೇಷಣೆ ಅರ್ಥವಾದರೆ ಈ ವಿಷಯವನ್ನು ಹಂಚಿಕೊಳ್ಳಿ, ಪ್ರಶ್ನೆ ಕೇಳಿ, ಮಾತಾಡಿ, ಏಕೆಂದರೆ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಭವಿಷ್ಯ.